MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಿನ್ನೆ ಸದನದಲ್ಲಿ ಪ್ರತಿಧ್ವನಿಸಿದ ಕಾಲ್ತುಳಿತ ಪ್ರಕರಣ, ಜನಸಂದಣಿ ನಿಯಂತ್ರಣ ಬಿಲ್ ಮಂಡನೆ, ಸ್ಟೇಡಿಯಂಗೂ ಹೋಗಿದ್ದೆ, ಕಪ್ಗೂ ಮುತ್ತಿಕ್ಕಿದ್ದೀನಿ ಎಂದಿದ್ಯಾರು? ಸದನದಲ್ಲಿ RSS ಗೀತೆಯನ್ನು ಹಾಡಿದ DCM DK. ಈ ಸುದ್ದಿಯನ್ನು ನೋಡೋಣ ಸದನ ಕದನ ನ್ಯೂಸ್ ಟಾಪ್ನಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ವಿಧಾನಸಭೆಯಲ್ಲಿ ಉತ್ತರಿಸಿದ್ರು. ಸಂತಾಪ ಸೂಚಿಸಿದ್ರು. ಮತ್ತೆ ಆ 11 ಮಂದಿ ಬರೋದಿಲ್ಲ, ನ್ಯಾಯಾಂಗ ತನಿಖೆ ಆದ್ರೂ ಸತ್ತ 11 ಜನರು ಬರಲ್ಲ. ಆದ್ರೆ ಮುಂದೆ ಆ ರೀತಿ ಆಗ್ಬಾರ್ದು, ಅದಕ್ಕಾಗಿ ಜನಸಂದಣಿ ನಿಯಂತ್ರಣ ಬಿಲ್ ತಂದಿದ್ದೇವೆ. ರಾಜಕೀಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಗ್ಬಹುದು, ಅದು ಆಗ್ಬಾರ್ದು ಅಂತ ಈ ವಿಧೇಯಕ ತಂದಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇದಾಗಿದೆ, ಮತ್ತೆ 11 ಜನ ವಾಪಸ್ ಬರೋದಿಲ್ಲ. ಯಾರಿಗೆ ಪನಿಷ್ಮೆಂಟ್ ಮಾಡಬೇಕು, ಯಾರಿಗೆ ಕ್ರಮ ಮಾಡಬೇಕು, ಅದು ಕೂಡ ಆಗಿದೆ. ಮುಂದೆ ಇಂಥ ಘಟನೆ ಆಗಬಾರ್ದಲ್ಲ, ಅದಕ್ಕಾಗಿ ಏನು ಮಾಡಬೇಕು? ನಾವು ಈಗಾಗಲೇ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ಲನ್ನು ತಾವೇ ಹೇಳಿದ್ರಿ, ಹೌದು ಇದಕ್ಕಾಗಿತ್ತಂದ್ರೆ ಹೌದಪ್ಪ, ಮುಂದೆ ಆಗಬಾರ್ದಲ್ಲ. ವಿಧಾನಸಭೆಯಲ್ಲಿ ಕಾಲ್ತುಳಿತ ಪ್ರಕರಣ ಬಗ್ಗೆ ಸರ್ಕಾರದಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಉತ್ತರ ಕೇಳಿದ್ರು. ಆಗ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಬರ್ತಾರೆ ಅಂತ ಹೇಳಿದ್ರು. ಆಗ ಮಧ್ಯ ಪ್ರವೇಶಿಸಿದ ವಿಪಕ್ಷ ನಾಯಕ ಅಶೋಕ್, ನೀವು ಆಲ್ರೌಂಡರ್, ನೀವೇ ಕೊಟ್ಟುಬೇಡಿ, ಅದಕ್ಕೆ ಅಪ್ಪ ನಾನು 2 ಬಾರಿ ಸಿಎಂ ಆಗಿರೋದು, ನೀವು ಆಲ್ರೌಂಡರ್ ಮಾಸ್ಟರ್ ಆಗಪ್ಪ ಅಂತ ಅಶೋಕ್ ಕಾಲೆಳೆದಿದ್ದಾರೆ. ನೀವೇ ಉತ್ತರ ಕೊಟ್ಬಿಡಿ, ನೀವೇ ಕೊಟ್ಬಿಡಿ. ನಾನು ಕೊಡ್ತೀನಿ. ನೀವು ಆಲ್ರೌಂಡ್ ಮಾಸ್ಟರ್ ನೀವು. ಹಂಗೆ ಏನ್ ತಯಾರಿಲ್ದೇನೆ ಮಾಡ್ತೀನಿ. ಅದಕ್ಕೆ ನಾನು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿರೋದು. ನೀವು ಚೀಫ್, ಅದಕ್ಕೆ ನಾನು ಆಲ್ರೌಂಡ್ ಮಾಸ್ಟರ್ ಆಗಿ ನೀವು. ಇಲ್ಲ ಸರ್, ಆಲ್ರೌಂಡ್ ಮಾಸ್ಟರ್ ಆಗಪ್ಪ. ಅದು ಬಹಳ ದೂರ ಆಯ್ತು, ಬಹಳ ದೂರ ಇದೆಯಾ? ಕಾಲ್ತುಳಿತ ಪ್ರಕರಣ ಉಲ್ಲೇಖಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. DCM DK ಶಿವಕುಮಾರ್ ಮಾಡಿದ್ದ ಟ್ವೀಟ್ ಓದಿ ಟಾಂಗ್ ನೀಡಿದ್ದಾರೆ. ಆಗ ಮಧ್ಯ ಪ್ರವೇಶಿಸಿದ DCM, ನಾನು KPSC ಮೆಂಬರ್, ಸ್ಟೇಡಿಯಂಗೂ ಹೋಗಿದ್ದೀನಿ, ಕನ್ನಡ ಬಾವುಟ ಹಿಡಿದಿದ್ದೀನಿ, ಕಪ್ಗೂ ಮುತ್ತಿಕ್ಕಿದ್ದೀನಿ, ಬಿಜೆಪಿಯವರು ಏನೇನೋ ಟ್ವೀಟ್ ಮಾಡಿದ್ರು ಅಂತ ತಿರುಗೇಟನ್ನ ನೀಡಿದ್ದಾರೆ. ಏರ್ಪೋರ್ಟ್ಗೂ ಹೋಗಿದ್ದೀನಿ, ಸ್ಟೇಡಿಯಂಗೂ ಹೋಗಿದ್ದೀನಿ, ಕನ್ನಡ ಬಾವುಟನೂ ಹಿಡಿದಿದ್ದೀನಿ, ಅವ್ರಿಗೆ ವಿಶ್ಯೂ ಮಾಡಿದ್ದೀನಿ, ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ, ಕ್ರಿಕೆಟ್ ಅಭಿಮಾನಿ ಆಯ್ತಾ. ಸೊ ಐ ಹ್ಯಾವ್ ಡನ್ ಮೈ ಜಾಬ್. ಆಕ್ಸಿಡೆಂಟ್ ಆಗಿದೆ, ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಎಲ್ಲ ಓದ್ತೀನಿ. ತೀವ್ರ ಚರ್ಚೆ ಬೆನ್ನಲ್ಲೇ ವಿಧಾನಸಭೆಯಲ್ಲಿ ಜನಸಂದಣಿ ನಿಯಂತ್ರಣ ಬಿಲ್ಗೆ ವಿರೋಧ ವ್ಯಕ್ತವಾಯಿತು. ಬಿಲ್ನ ಕೆಲ ಅಂಶಗಳಿಗೆ ಪಕ್ಷಾತೀತವಾಗಿ ವಿರೋಧಿಸಲಾಯಿತು. ಗಲಾಟೆ ಹೆಚ್ಚಾಗ್ತಿದ್ದಂತೆ ಜನಸಂದಣಿ ನಿಯಂತ್ರಣ ಬಿಲ್ ಅನ್ನ ಸದನ ಸಮಿತಿಯಲ್ಲಿ ಚರ್ಚಿಸಲು ಸರ್ಕಾರ ಒಪ್ಪಿತ್ತು. ಸದನ ಸಮಿತಿಯಲ್ಲಿ ಚರ್ಚೆಯಾದ ಬಳಿಕ ವಿಧೇಯಕ ಮಂಡನೆ ಮಾಡೋದಾಗಿ ಸರ್ಕಾರ ಮುಂದಾಗಿದೆ. ಸದನದಲ್ಲಿ ಅನುದಾನ ಕದನ ತಾರಕಕ್ಕೇರಿತ್ತು. ಅನುದಾನ ತಾರತಮ್ಯದ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ CAG ವರದಿಯನ್ನ ಓದಿದ್ರು. ಗ್ಯಾರಂಟಿ ಯೋಜನೆಗಳಿಂದ ಏನು ಸಮಸ್ಯೆ ಆಗ್ತಿದೆ ಅನ್ನೋದು CAG ವರದಿಯಲ್ಲಿ ಉಲ್ಲೇಖವಾಗಿದೆ ಅಂತ ಸುನಿಲ್ ಕುಮಾರ್ ಈ ಸರ್ಕಾರ ಇಲ್ಲಗಳ ಸರ್ಕಾರ ಅಂದ್ರು. ಸುನಿಲ್ ಕುಮಾರ್ ಈ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪ ಎತ್ತಿದ್ರು. ನಮ್ಮ ಕಡೆ ಎಲ್ಲ ಅಭಿವೃದ್ಧಿ ಆಗಿದೆ ಅಂದ್ರು. ಈ ವೇಳೆ ಗದ್ದಲ ಉಂಟಾಯಿತು. ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತೇನೆ, ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ. ಅನುದಾನಗಳನ್ನ ಕೊಡದೆ ರಾಜ್ಯದ ಅಭಿವೃದ್ಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಎನ್ನುವಂಥದ್ದು CAG ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಕರೀತೇನೆ. ವಿಪಕ್ಷ ಸದಸ್ಯರ ಅನುದಾನ ತಾರತಮ್ಯವಾಗ್ತಿದೆ ಎಂಬ ಚರ್ಚೆಗೆ ಉತ್ತರಿಸಿದ ಶಾಸಕ ಶಿವಲಿಂಗೇಗೌಡ, ನಮ್ಮ ತೆರಿಗೆ ದುಡ್ಡನ್ನ ಕೇಂದ್ರ ತೆಗೆದುಕೊಂಡು ಹೋಗ್ತಿದೆ ಅಂದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರಿಂದ ಗದ್ದಲ ಉಂಟಾಯಿತು. ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂತ ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ. ಬೆಂಗಳೂರಿನಲ್ಲಿ ನಾವು ನಂಬರ್ 2 ಇದೀವಿ, ನಂಬರ್ 1 ಇದೀವಿ. ಕರ್ನಾಟಕ ರಾಜ್ಯ ಆದಾಯ ಬರ್ತಾ ಇದೆ, ಆದ್ರೆ ಕೊಟ್ಬಿಡ್ಬೇಕಲ್ಲ. ತಿಂಗಳಾತಂಗೆ ಎಲ್ಲ ತಗೊಂಡು ಹೋಗ್ತಿರಲ್ಲ 50% GST ತಗೊಂಡು ಹೋಗ್ತಾ ಇದ್ರಿ, 50% ನಿಮಗೆ ಕೊಡಬೇಕು.
ವಿಧಾನ ಪರಿಷತ್ನಲ್ಲೂ ಅಭಿವೃದ್ಧಿ ಅನುದಾನ ವಿಚಾರವಾಗಿ ಚರ್ಚೆ ನಡೆಯಿತು. ಅಭಿವೃದ್ಧಿ ಕುಂಠಿತವಾಗಿಲ್ಲ ಅಂತ ಸಿಎಂ ಉತ್ತರ ಕೊಟ್ರು. ಅಭಿವೃದ್ಧಿ ಆಗಿಲ್ಲ ಅಂತ ಜನ ಹೇಳ್ತಿದ್ದಾರೆ, ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಅಂತ ಬಿಜೆಪಿ ಸದಸ್ಯರು ತಿರುಗೇಟನ್ನ ನೀಡಿದ್ದಾರೆ. ಜನ ಖುಷಿಯಾಗಿದ್ದಾರೆ, ಬಿಜೆಪಿಯವರು ಖುಷಿಯಾಗಿಲ್ಲ ಅಂತ ಸಿಎಂ ಪಂಚಿಕೊಟ್ರು. ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮುಂದುವರಿಸ್ತೀವಿ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ. ಯಾವುದೇ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ವಿಧಾನಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಸ್ವಪಕ್ಷ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರು. ತಮ್ಮ ಸ್ವಂತ ಜಮೀನು ಖರಾಬು ಅಂತ ನಮೂದು ಮಾಡಿದ್ದಾರೆ. ನನಗೆ ತೊಂದರೆ ಕೊಟ್ಟ ಸಚಿವರ ಮೇಲೆ ಕ್ರಮ ಆಗ್ಲೇಬೇಕು. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಲೆ ಕೇಸ್ ಆಗ್ಬೇಕು. ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ಮಾಡಿಯೇ ಮಾಡ್ತೇನೆ ಅಂತ ಹೇಳಿದ್ದಾರೆ. 1870 ಕೊಡ್ಕೊಂಡಿರ್ತಕ್ಕಂಥ 155 ವರ್ಷದಿಂದ ಕೊಡ್ಕೊಂಡ ಜಮೀನನ್ನ, ನಮ್ಮ ಜಮೀನನ್ನ ಖರಾಬತ್ ಬರ್ತಿದ್ದು ನಿಮ್ಮ ಇಲಾಖೆ. ಈ ರಾಜ್ಯದ ಕಟಾರಿಯವರ ಬೇಜವಾಬ್ದಾರಿತನ, ಕಂದಾಯ ಮಂತ್ರಿಗಳ ಈ ಬೇಜವಾಬ್ದಾರಿತನ, ಇದು ಅಮಾಯಕರಿಗೆ ಕೊಡ್ತಕ್ಕಂಥ ಶಿಕ್ಷೆ ಅಲ್ವಾ ಅಧ್ಯಕ್ಷರೇ? ವಿಧಾನಸಭೆಯಲ್ಲಿ ಚರ್ಚೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಯನ್ನ ಹಾಡುವ ಮೂಲಕ ಹುಬ್ಬೇರುವಂತೆ ಮಾಡಿದ್ರು. ನಮಸ್ತೆ ಸದಾ ವತ್ಸಲೆ ಅಂತ ಹಾಡಿದ್ರು. ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ್ದನ್ನ ಬಿಜೆಪಿ ಸದಸ್ಯರು ಸ್ವಾಗತಿಸಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ. ಅದನ್ನ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH